ಈ ಪ್ರಶ್ನೆಗಳಿದೆಯಲ್ಲ ಅದಕ್ಕೆ ಉತ್ತರ ಕೊಡುತ್ತಾ ಲೋಕಾಯುಕ್ತ ಉತ್ತರ ಕೊಡಬೇಕಲ್ಲ. ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ. ವಿನೋದ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ವಿನೋದ್, ಲೇಟೆಸ್ಟ್ ಅಪ್ಡೇಟ್ ಏನಾಗ್ತಿದೆ ಮೈಸೂರಲ್ಲಿ? ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡುತ್ತೆ, ಆಮೇಲೆ ನಾಳೆ ಬಿ ರಿಪೋರ್ಟ್ ಕೂಡ ಸಲ್ಲಿಸ್ಬೋದು. ಅಂದರೆ ನಾಳೆ ಅಂತಂದರೆ ಎಲ್ಲವೂ ಆದ ನಂತರ ಈಗಲೂ ಕೂಡ ಆತಂಕಕ್ಕೊಳಗಾಗುವಂಥದ್ದು ಇದೆಯಾ? ಸಿ ಎಂ ಫಾಲೋವರ್ಸ್ ಏನು ಹೇಳ್ತಾರೆ, ಆಮೇಲೆ BJP ಫಾಲೋವರ್ಸ್ ಏನು ಹೇಳ್ತಾರೆ? ಜಯಪ್ರಕಾಶ್, ಈಗಾಗಲೇ ಏನು ಮೂಡಾದಲ್ಲಿ CM ಪತ್ನಿ ಪಡೆದಂತಹ 14 ನಿವೇಶನಗಳ ಬಗ್ಗೆ ಈಗಾಗಲೇ CM ಅವರ ಪ್ರಭಾವ ಇದೆಯಾ ಇಲ್ವಾ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿತ್ತು. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇತ್ತು. ತನಿಖೆಯ ವರದಿ ಕೂಡ ಈಗಾಗಲೇ ಕೊಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ 4 ಆರೋಪಿಗಳೇನಿದ್ದಾರೆ, CM ಸಿದ್ದರಾಮಯ್ಯ, CM ಪತ್ನಿ ಪಾರ್ವತಿ, ಅವರ ಬಾಬಾಯಿದ ಮಲ್ಲಿಕಾರ್ಜುನ ಮತ್ತು A4 ಆರೋಪಿ, ಇವರ ಪಾತ್ರಗಳು ಇಲ್ಲಿ ಅವರ ಪ್ರಭಾವ ಇಲ್ಲ ಅನ್ನುವಂಥದ್ದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ಬಿ ರಿಪೋರ್ಟ್ ಅನ್ನು ಹಾಕಿದ್ದೀವಿ ಅಂತೇಳಿ ಈಗಾಗಲೇ ಸ್ನೇಹಮಯ ಕೃಷ್ಣ ಅವರಿಗೆ ಒಂದು ವಾರಗಳ ಕಾಲಾವಕಾಶವನ್ನು ಕೊಟ್ಟು ತಕರಾರು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಎಕ್ಸ್ಪೆಕ್ಟೆಡ್ ರಿಪೋರ್ಟ್ ಅಂತೂ ಈಗಾಗಲೇ ಕೊಟ್ಟಿರುವಂಥದ್ದು. CM ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಪ್ರಭಾವವನ್ನು ಬೀರಿಲ್ಲ ಅಂತೇಳಿ ಈಗಾಗಲೇ ಕಾಂಗ್ರೆಸ್ನ ವಕ್ತಾರದ ಲಕ್ಷ್ಮಣ ಸತ್ಯಮಯ ಜಯತೆ ಅಂತೇಳಿ ಒಂದು ಪ್ಲಕ್ಕಾರ್ಡನ್ನು ಹಿಡ್ಕೊಂಡು ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಇನ್ನು BJPಯ ನಾಯಕರುಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಇಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ. ಮತ್ತೊಂದು ಕಡೆ ಸ್ನೇಹಮಯ ಕೃಷ್ಣ ಅವರು ಕೂಡ ನಾನು CM ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಕಳಿಸ್ತೇನೆ, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಗಳೆಲ್ಲ ಬಳಿವೆ, ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದೇನೆ, ಆದರೂ ಕೂಡ ಲೋಕಾಯುಕ್ತ ಸಂಸ್ಥೆ ಈಗ ಬಿ ರಿಪೋರ್ಟ್ ಅನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಇಲ್ಲೂ ಕೂಡ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಿಪೋರ್ಟ್ ಅನ್ನು ಕೊಟ್ಟಿರುವ ಬಗ್ಗೆ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ, ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೇನೆ ಎನ್ನುವಂತಹ ನಂಬಿಕೆಯನ್ನು ಇಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲೂ ಒಂದು ಕಡೆ ಆದರೆ ಇಲ್ಲೂ 50-50 ಅನುಪಾತದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ 50-50 ಅನುಪಾತದಲ್ಲಿ ಯಾರೆಲ್ಲ ಸೈಟ್ಗಳು ತೆಗೆದುಕೊಂಡಿದ್ದಾರೆ ಅವರು ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ ಇಲ್ವಾ ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಯಾರಿಗೂ ಕೂಡ ಏನು ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. CM ಫ್ಯಾಮಿಲಿಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ. ವರದಿಯಲ್ಲಿ ಎಲ್ಲವನ್ನು ತಿರುಚಲಾಗಿದೆ. ಎಲ್ಲ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸ್ತೇನೆ. ರಿಪಬ್ಲಿಕನದಲ್ಲಿ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಮಾತು. ಇವರು CBIಗೆ ಹೋಗಬೇಕು ಅಂತ ಕೂಡ ಹೋಗಿದ್ರು, CBIಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಈಗ ತಿರುಚಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ CBIಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಅಂತ ಕೂಡ ಹೇಳಿದರು. ಬನ್ನಿ, ಇವರನ್ನು ಮಾತಾಡಿಸುವಂಥ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. CM ವಿರುದ್ಧ ತನಿಖೆ ನಡೆಸಿದಂತಹ ಲೋಕಾಯುಕ್ತದಲ್ಲಿ ಕೂಡ ಇವತ್ತು ಅವರ ಪ್ರಭಾವದ ಬಗ್ಗೆ ತನಿಖೆ ನಡೆಸ್ತಾ ಇದ್ರು. ಈ ಬಗ್ಗೆ ಈಗಾಗಲೇ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾ ಇದೀವಿ ಅಂತೇಳಿ ದೂರುದಾರ ಸ್ನೇಹಮಯ ಕೃಷ್ಣ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅವರಿಗೆ 1 ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರುದಾರ ವಿರುದ್ಧ ಸ್ನೇಹಮಯ ಕೃಷ್ಣ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಭಾಳ ಏನಂತೀರಾ ಸರ್ ನೋಟಿಸ್ ಬಗ್ಗೆ? ಸರ್, ಅಲ್ಲಿ ಲೋಕಾಯುಕ್ತದವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾವ ರೀತಿ ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅನ್ನೋ ಕಾರಣದಿಂದ ಯಾವ ರೀತಿ ಸುಳ್ಳು ವರದಿಯನ್ನು ತಯಾರು ಮಾಡಿರೋದ್ರಲ್ಲಿ ನನ್ನ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ. ಆ ಒಂದು IPS ಅಧಿಕಾರಿಗೆ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ. ಅಂದರೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ, ಅಂತಿಮ ವರದಿ ಸಲ್ಲಿಸೋದು ಯಾವಾಗ ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ಆ ಒಂದು ನೋಟಿಸ್ ಕೊಟ್ಟಿರೋಂಥದ್ದು. ಅವ್ರು ಕೊಟ್ಟಿರೋ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ತನಿಖೆ ಇನ್ನೂ ಮುಂದುವರಿತೀವಿ ಅಂತೇಳಿ. ಸೊ ಹಂಗಾರೆ ತನಿಖೆ ಮುಗಿದಿಲ್ಲ ಅಂತ ಅರ್ಥ ಆಯಿತು. ಸೊ ಅವರಲ್ಲಿ ಸ್ಪಷ್ಟ ಬರುತ್ತಾರೆ CRPC 173(8) ಪ್ರಕಾರ ನಮ್ಮ ತನಿಖೆ ಮುಂದುವರಿಸಿದೆ. CRPC 173(8) ಅನ್ನೋದು ಏನೂ ಗೊತ್ತಿಲ್ಲ ಅವ್ರಿಗೆ. ಆ ನಿಯಮ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ, ಅಂತಿಮ ವರದಿ ಸಲ್ಲಿಸಿದ ನಂತರ ಹೆಚ್ಚುವರಿಯಾಗಿ ಸಾಕ್ಷಿ ದೊರೆತಾಗ ಆ ನಿಯಮದಡಿ ತನಿಖೆ ಮುಂದುವರಿಸಬೇಕಾಗುತ್ತೆ. ಇವರು ತನಿಖೆ ಅಂತಿಮ ವರದಿನೇ ಸಲ್ಲಿಸಿಲ್ಲ. ಅದಕ್ಕಿಂತ ಮುಂಚೆಗೆ 173 ಸಬ್ ಕ್ಲಾಸ್ 8 ಪ್ರಕಾರ ತನಿಖೆ ಮುಂದುವರಿಸ್ತಾನೆ ಅಂತ ಹೇಳ್ತಾರೆ. ಭಾಳ ಪ್ರಮುಖವಾಗಿ ಸರ್, ನೀವು ಕೂಡ ಸಾಕಷ್ಟು ದಾಖಲೆಗಳ ಸಲ್ಲಿಕೆ ಮಾಡಿದಿರಿ ಸರ್. CM ಅವರು 14 ಸೈಟ್ಗಳ ವಿಚಾರವಾಗಿ ಪ್ರಭಾವ ಇದೆಯಾ ಇಲ್ಲೋ ಬಗ್ಗೆ ತನಿಖೆ ನಡೀತಾ ಇತ್ತು. ಈಗ ಸ್ಪಷ್ಟವಾಗಿ ಒಂದು ಬಿ ರಿಪೋರ್ಟ್ ಕೊಡ್ತಾ ಇರುವಂಥದ್ದು ಅವರ ಪ್ರಭಾವ ಇಲ್ಲ ಅಂತೇಳಿ. ಸರ್, ಇಲ್ಲಿ ನನಗೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗ್ತಿಲ್ಲ ಸರ್. ಆರೋಪಿಗಳೇ ನಮ್ಮ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದೆ, ನಾವು ಶಿಕ್ಷೆಗೆ ಒಳಗಾಗ್ತೀವಿ ಅನ್ನೋ ಭಯದಲ್ಲಿ ನಾವು ದೂರು ದಾಖಲೆ ಮಾಡೋದು 3 ದಿನದಲ್ಲಿ ನಿವೇಶನ ವಾಪಸ್ ಕೊಟ್ಟಿರೋಂಥದ್ದು. ಅದಕ್ಕಿಂತ ಮುಂಚೆ ಇಡೀ ರಾಜ್ಯ ಜನತೆ ಗಮನಿಸಿತ್ತು, ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ, ಅದ್ರ ಮೌಲ್ಯ 62 ಕೋಟಿ ರೂಪಾಯಿ ಆಗುತ್ತೆ,
60 ಕೋಟಿ ಕೊಟ್ಬಿಟ್ರೆ ನಾವು ನಿವೇಶನ ಕೊಡ್ತೀವಿ ಅಂತ ಹೇಳ್ತಿದ್ದವರು, ನಾನು ದೂರು ದಾಖಲು ಮಾಡಿದ 3 ದಿವಸದಲ್ಲಿ ನಿವೇಶನ ಕೊಡ್ತಾರೆ ಅಂತಂದರೆ ನಾನು ಸ್ಪಷ್ಟ ಸಾಕ್ಷ್ಯ ಇಟ್ಕೊಂಡು ದೂರು ಕೊಟ್ಟಿದ್ದೆ, ಅವ್ರಿಗೆ ಗೊತ್ತಾಗಿತ್ತು, ಆದರೆ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ಎಂಥ ವಿಪರ್ಯಾಸ ನೋಡಿ. ಆರೋಪಿಗಳಿಗೆ ಗೊತ್ತಾಗಿರೋ ವಿಚಾರ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಸಿದ್ದರಾಮಯ್ಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ನಾವು ಯಾವುದೇ ರೀತಿಯಾದ ತಪ್ಪುಗಳು ಮಾಡಿಲ್ಲ ಅಂತೇಳಿ. ಸರ್ ತಪ್ಪು ಮಾಡಲ್ಲ, ಯಾಕೆ ಸರ್ ದೂರು ದಾಖಲೆ ಮಾಡ್ತಿದ್ದಂಗೆ 3 ದಿವಸದಲ್ಲಿ 14 ನಿವೇಶನ ವಾಪಸ್ ಕೊಡ್ತಿದ್ರು? ಅದೆಲ್ಲ ಗೊತ್ತಾಗುತ್ತೆ. ನಿಮ್ಮ ಹೋರಾಟ ನಿಲ್ಲೋದು ಸರ್ ಮುಂದಿನ ದಿನಗಳಲ್ಲಿ? ಖಂಡಿತನೇನಿಲ್ಲ ಸರ್. ಇದಕ್ಕಿಂತ ಇದುವರೆಗೂ ಏನು ನಾನು ಉತ್ಸಾಹದ ಹೋರಾಟ ಮಾಡ್ತಿದ್ದೆ, ಇದಕ್ಕಿಂತ ಹೆಚ್ಚಿನ ಉತ್ಸಾಹದಿಂದ ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಇದಿಷ್ಟು ದೂರದ ಈ ಪ್ರಶ್ನೆಗಳಿದೆಯಲ್ಲ, ಅದಕ್ಕೆ ಉತ್ತರ ಕೊಡುತ್ತಾ ಲೋಕಾಯುಕ್ತ ಉತ್ತರ ಕೊಡಬೇಕಲ್ಲ. ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ. ವಿನೋದ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ವಿನೋದ್, ಲೇಟೆಸ್ಟ್ ಅಪ್ಡೇಟ್ ಏನಾಗ್ತಿದೆ ಮೈಸೂರಲ್ಲಿ? ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡುತ್ತೆ, ಆಮೇಲೆ ನಾಳೆ ಬಿ ರಿಪೋರ್ಟ್ ಕೂಡ ಸಲ್ಲಿಸ್ಬೋದು, ಅಂದರೆ ನಾಳೆ ಅಂತಂದರೆ ಎಲ್ಲವೂ ಆದ ನಂತರ. ಈಗಲೂ ಕೂಡ ಆತಂಕಕ್ಕೊಳಗಾಗುವಂಥದ್ದು ಇದೆಯಾ? ಸಿ ಎಮ್ ಫಾಲೋವರ್ಸ್ ಏನು ಹೇಳ್ತಾರೆ, ಆಮೇಲೆ BJP ಫಾಲೋವರ್ಸ್ ಏನು ಹೇಳ್ತಾರೆ? ಜಯಪ್ರಕಾಶ್, ಈಗಾಗಲೇ ಏನು ಮೂಡಾದಲ್ಲಿ CM ಪತ್ನಿ ಪಡೆದಂತಹ 14 ನಿವೇಶನಗಳ ಬಗ್ಗೆ ಈಗಾಗಲೇ CM ಅವರ ಪ್ರಭಾವ ಇದೆಯಾ ಇಲ್ವಾ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿತ್ತು. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇತ್ತು. ತನಿಖೆಯ ವರದಿ ಕೂಡ ಈಗಾಗಲೇ ಕೊಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಈ ಮಧ್ಯೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ 4 ಆರೋಪಿಗಳೇನಿದ್ದಾರೆ, CM ಸಿದ್ದರಾಮಯ್ಯ, CM ಪತ್ನಿ ಪಾರ್ವತಿ, ಅವರ ಬಾಬಾಯ್ದ ಮಲ್ಲಿಕಾರ್ಜುನ ಮತ್ತು A4 ಆರೋಪಿ, ಇವರ ಪಾತ್ರಗಳು ಇಲ್ಲಿ ಅವರ ಪ್ರಭಾವ ಇಲ್ಲ ಅನ್ನುವಂಥದ್ದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ಬಿ ರಿಪೋರ್ಟನ್ನು ಹಾಕಿದ್ದೀವಿ ಅಂತೇಳಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ವಾರಗಳ ಕಾಲಾವಕಾಶವನ್ನು ಕೊಟ್ಟು ತಕರಾರು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಎಕ್ಸ್ಪೆಕ್ಟೆಡ್ ರಿಪೋರ್ಟ್ ಅಂತೂ ಈಗಾಗಲೇ ಕೊಟ್ಟಿರುವಂಥದ್ದು. CM ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಪ್ರಭಾವವನ್ನು ಬೀರಿಲ್ಲ ಅಂತೇಳಿ ಈಗಾಗಲೇ ಕಾಂಗ್ರೆಸ್ನ ವಕ್ತಾರರಾದ ಲಕ್ಷ್ಮಣ ಸತ್ಯಮಯ ಜಯತೆ ಅಂತೇಳಿ ಒಂದು ಪ್ಲಕ್ಕಾರ್ಡನ್ನು ಹಿಡ್ಕೊಂಡು ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಇನ್ನು BJPಯ ನಾಯಕರುಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಇಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಬಾಯಿ ಮಾತಿಗೆ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ನಾನು CM ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಕಳಿಸ್ತೇನೆ, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ನನ್ನ ಬಳಿ ಇವೆ, ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದೇನೆ, ಆದರೂ ಕೂಡ ಲೋಕಾಯುಕ್ತ ಸಂಸ್ಥೆ ಈಗ ಬಿ ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಇಲ್ಲೂ ಕೂಡ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಿಪೋರ್ಟನ್ನು ಕೊಟ್ಟಿರುವ ಬಗ್ಗೆ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ, ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತೇನೆ ಅನ್ನುವಂತಹ ನಂಬಿಕೆಯನ್ನು ಇಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಒಂದು ಕಡೆ ಆದರೆ ಇನ್ನು 50-50 ಅನುಪಾತದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ತನಿಖೆ ಆಗಬೇಕು ಅಂತೇಳಿ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ 50-50 ಅನುಪಾತದಲ್ಲಿ ಯಾರೆಲ್ಲ ಸೈಟ್ಗಳು ತೆಗೆದುಕೊಂಡಿದ್ದಾರೆ ಅವರು ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ ಇಲ್ವಾ ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಯಾರಿಗೂ ಕೂಡ ಏನು ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. CM ಫ್ಯಾಮಿಲಿಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ, ವರದಿಯಲ್ಲಿ ಎಲ್ಲವನ್ನು ತಿರುಚಲಾಗಿದೆ, ಎಲ್ಲ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸ್ತೇನೆ, ರಿಪಬ್ಲಿಕನದಲ್ಲಿ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಮಾತು. ಇವರು CBIಗೆ ಹೋಗಬೇಕು ಅಂತ ಕೂಡ ಹೋಗಿದ್ರು, CBIಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಈಗ ತಿರುಚಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ CBIಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಅಂತ ಕೂಡ ಹೇಳಿದರು. ಬನ್ನಿ ಇವರನ್ನು ಮಾತಾಡಿಸುವಂಥ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು. CM ವಿರುದ್ಧ ತನಿಖೆ ನಡೆಸಿದಂತಹ ಲೋಕಾಯುಕ್ತದಲ್ಲಿ ಕೂಡ ಇವತ್ತು ಅವರ ಏನು ಪ್ರಭಾವದ ಬಗ್ಗೆ ತನಿಖೆ ನಡೆಸ್ತಾ ಇದ್ರು. ಈ ಬಗ್ಗೆ ಈಗಾಗಲೇ ಒಂದು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ ಅಂತೇಳಿ ಆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅವರಿಗೆ 1 ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರುದಾರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಒಂದು ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಏನಂತೀರ ಸರ್ ನೋಟಿಸ್ ಬಗ್ಗೆ? ಸರ್, ಅಲ್ಲಿ ಲೋಕಾಯುಕ್ತದವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾವ ರೀತಿ ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅನ್ನೋ ಕಾರಣದಿಂದ ಯಾವ ರೀತಿ ಸುಳ್ಳು ವರದಿಯನ್ನು ತಯಾರು ಮಾಡಿರೋದ್ರಲ್ಲಿ ನನ್ನ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ. ಆ ಒಂದು IPS ಅಧಿಕಾರಿಗೆ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ. ಅಂದರೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ, ಅಂತಿಮ ಸಲ್ಲಿಸೋದು ಯಾವಾಗ ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ಆ ಒಂದು ನೋಟಿಸ್ ಕೊಟ್ಟಿರೋಂಥದ್ದು. ಅವ್ರು ಕೊಟ್ಟಿರೋ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ತನಿಖೆ ಇನ್ನೂ ಮುಂದುವರಿತೀವಿ ಅಂತೇಳಿ. ಸೊ ಹಂಗಾರೆ ತನಿಖೆ ಮುಗಿದಿಲ್ಲ ಅಂತ ಅರ್ಥ ಆಯಿತು. ಸೊ ಅವರಲ್ಲಿ ಸ್ಪಷ್ಟ ಬರುತ್ತಾರೆ CRPC 173(8) ಪ್ರಕಾರ ನಮ್ಮ ತನಿಖೆ ಮುಂದುವರಿಸಿದೆ. CRPC 173(8) ಅನ್ನೋದು ಏನೋ ಗೊತ್ತಿಲ್ಲ ಅವ್ರಿಗೆ. ಆ ನಿಯಮ ಸ್ಪಷ್ಟವಾಗಿ ಏನು ಹೇಳುತ್ತಂದರೆ, ಅಂತಿಮ ವರದಿ ಸಲ್ಲಿಸಿದ ನಂತರ ಹೆಚ್ಚುವರಿಯಾಗಿ ಸಾಕ್ಷಿ ದೊರೆತಾಗ ಆ ನಿಯಮದಡಿ ತನಿಖೆ ಮುಂದುವರಿಸಬೇಕಾಗುತ್ತೆ.
ಇವರು ತನಿಖೆ ಅಂತಿಮ ವರದಿನೇ ಸಲ್ಲಿಸಿಲ್ಲ. ಅದಕ್ಕಿಂತ ಮುಂಚೆ ಈಗ 173 ಸಬ್ ಕ್ಲಾಸ್ 8 ಪ್ರಕಾರ ತನಿಖೆ ಮುಂದುವರಿಸ್ತಾನೆ ಅಂತ ಹೇಳ್ತಾರೆ. ಒಳಪ್ರಭುಗೆ ಸರ್ ನೀವು ಕೂಡ ಸಾಕಷ್ಟು ದಾಖಲೆಗಳ ಸಲ್ಲಿಕೆ ಮಾಡಿದ್ರಿ ಸರ್. ಸಿ ಎಂ ಅವರು 14 ಸೈಟ್ಗಳ ವಿಚಾರವಾಗಿ ಪ್ರಭಾವ ಇದೆಯಾ ಇಲ್ಲೋ ಬಗ್ಗೆ ತನಿಖೆ ನಡೀತಾ ಇತ್ತು. ಈಗ ಸ್ಪಷ್ಟವಾಗಿ ಒಂದು ಪಿ ರಿಪೋರ್ಟ್ ಕೊಡ್ತಾ ಇರುವಂಥದ್ದು ಅವರ ಪ್ರಭಾವ ಇಲ್ಲ ಅಂತೇಳಿ. ಸರ್ ಇಲ್ಲಿ ನನಗೆ ನಗಬೇಕೋ ಅಳಬೇಕೋ ಅಂತ ಗೊತ್ತಾಗ್ತಿಲ್ಲ ಸರ್. ಆರೋಪಿಗಳೇ ನಮ್ಮ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳಿದೆ, ನಾವು ಶಿಕ್ಷೆಗೆ ಒಳಗಾಗ್ತೀವಿ ಅನ್ನೋ ಭಯದಲ್ಲಿ ನಾವು ದೂರು ದಾಖಲೆ ಮಾಡಿದ 3 ದಿನದಲ್ಲಿ ನಿವೇಶನ ವಾಪಸ್ ಕೊಟ್ರಂಥದ್ದು. ಅದಕ್ಕಿಂತ ಮುಂಚೆ ಇಡೀ ರಾಜ್ಯ ಜನ ಗಮನಿಸಿತ್ತು, ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ, ಅದ್ರ ಮೌಲ್ಯ 62 ಕೋಟಿ ರೂಪಾಯಿ ಆಗುತ್ತೆ, 60 ಕೋಟಿ ಕೊಟ್ಬಿಟ್ಟು ನಾವು ನಿವೇಶನ ಕೊಡ್ತೀವಿ ಅಂತ ಹೇಳ್ತಿದ್ದವರು, ನಾನು ದೂರು ದಾಖಲೆ ಮಾಡಿದ 3 ದಿವಸದಲ್ಲಿ ನಿವೇಶನ ಕೊಡ್ತಾರೆ ಅಂತಂದರೆ ನಾನು ಸ್ಪಷ್ಟ ಸಾಕ್ಷ್ಯ ಇಟ್ಕೊಂಡು ದೂರು ಕೊಟ್ಟಿದ್ದೆ. ಅವ್ರಿಗೆ ಗೊತ್ತಾಗಿತ್ತು, ಆದರೆ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಇದು ಎಂಥ ವಿಪರ್ಯಾಸ ನೋಡಿ. ಆರೋಪಿಗಳಿಗೆ ಗೊತ್ತಾಗಿರೋ ವಿಚಾರ ತನಿಖಾಧಿಕಾರಿಗೆ ಗೊತ್ತಾಗಿಲ್ಲ. ಸಿದ್ದರಾಮಯ್ಯ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ನಾವು ಯಾವುದೇ ರೀತಿಯಾದ ತಪ್ಪುಗಳು ಮಾಡಿಲ್ಲ ಅಂತೇಳಿ ಸರ್. ಸರ್ ತಪ್ಪು ಮಾಡಲ್ಲ, ಯಾಕೆ ಸರ್ ದೂರು ದಾಖಲೆ ಮಾಡ್ತೀನಿ 3 ದಿವಸದಲ್ಲಿ 14 ನಿಮಿಷ ವಾಪಸ್ ಕೊಡ್ತಿದ್ರು, ಅದೆಲ್ಲ ಗೊತ್ತಾಗುತ್ತೆ. ನಿಮ್ಮ ಹೋರಾಟ ನಿಲ್ಲೋದು ಸರ್ ಮುಂದಿನ ದಿನಗಳಲ್ಲಿ? ಖಂಡಿತನೇನಿಲ್ಲ ಸರ್. ಇದಕ್ಕಿಂತ ಇದುವರೆಗೂ ಏನು ನಾನು ಉತ್ಸಾಹದ ಹೋರಾಟ ಮಾಡ್ತಿದ್ದೆ, ಇದಕ್ಕಿಂತ ಹೆಚ್ಚಿನ ಉತ್ಸಾಹದಿಂದ ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಇದಿಷ್ಟು ದೂರ